ನಮಸ್ಕಾರಗಳು ಸ್ನೇಹಿತರ ಹೊಸ ಜೋಡಿ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಇಂದು ನಾವು ನಿಮಗೆ ಮಯೂರಿ ಎಂಬ ಮಹಿಳೆಯೊಬ್ಬಳನ್ನು ಪರಿಚಯಿಸುತ್ತಿದ್ದೇವೆ. ಆಕೆ ಜೀವನದ ಹೋರಾಟಗಳ ನಡುವೆಯೂ ನಂಬಿಕೆಯಿಂದ ಮುನ್ನಡೆಸಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಹೆಸರು, ವಯಸ್ಸು ಮತ್ತು ವಾಸಸ್ಥಳವನ್ನು ನಾವು ನೋಡಿದ್ರೆ ಇವರ ಹೆಸರು ಮಯೂರಿ ಅಂತ. ಇವರಿಗೆ 31 ವರ್ಷ ಆಗಿದೆ. ಇವರು ಹುಟ್ಟಿದ್ದು ಮೈಸೂರಿನ ಜಿಲ್ಲೆಯಲ್ಲಿ, ಈಗ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಾಸವಾಗಿದ್ದಾರೆ. ಅವರು BCom ಪದವಿ ಪಡೆದಿದ್ದು ಖಾಸಗಿ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವರ ವ್ಯಕ್ತಿತ್ವ ಮತ್ತು ಗುಣಗಳನ್ನು ನಾವು ನೋಡೋದಾದ್ರೆ ಇವರು ಶ್ರಮಶೀಲ ಮತ್ತು ಜವಾಬ್ದಾರಿಯುತ ಮಹಿಳೆಯಾಗಿದ್ದಾರೆ. ಪುನಃ ಪೂರ್ವಕ, ಪ್ರಾಮಾಣಿಕ ಮತ್ತು ಮನೋಹರವಾದ ಹುಡುಗಿ. ಕುಟುಂಬ ಮೌಲ್ಯಗಳಿಗೆ ಕಟ್ಟುನಿಟ್ಟಿನ ಗೌರವವನ್ನು ಕೂಡ ಕೊಡುತ್ತಾರೆ. ಸಹನೆ ಮತ್ತು ಸಹಕಾರದ ಸ್ವಭಾವವನ್ನು ಕೂಡ ಹೊಂದಿದ್ದಾರೆ. ಸಂಗೀತ ಮತ್ತು ಪುಸ್ತಕ ಓದುವರಲ್ಲಿ ಇವರು ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರ ಜೀವನದಲ್ಲಿ ಎದುರಿಸಿದ ಸವಾಲುಗಳನ್ನು ನಾವು ನೋಡೋದಾದ್ರೆ ಮಯೂರಿ ಅವರು 5 ವರ್ಷಗಳ ಹಿಂದೆ ಮೊದಲ ಮದುವೆಯನ್ನು ಮಾಡಿಕೊಂಡಿದ್ದರು. ಆದರೆ ವೈಯಕ್ತಿಕ ಅಂತರದಿಂದಾಗಿ 2 ವರ್ಷದಲ್ಲಿ ವಿಚ್ಛೇದನ ಆಯಿತು. ಆ ಸಂಕಷ್ಟಗಳ ನಡುವೆ ಒಂಟಿತನಕ್ಕೆ ಸಿಕ್ಕಾಡಿದಾಗ ಸಹ ಆಕೆ ತನ್ನ ಜೀವನದ ಗುರಿಗಳನ್ನು ತೊರೆದಿಲ್ಲ. ಬಾಳಿಗೆ ಹೊಸ ಆಶಾ ಕಿರಣಗಳನ್ನು ಕಂಡು ಈಗ ಮತ್ತೆ ಪ್ರೀತಿಗೆ ತೆರೆದುಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಂದೆ ರೈತ, ತಾಯಿ ಗೃಹಿಣಿಯಾಗಿ ಮನೆಯಲ್ಲಿಯೇ ಇರುತ್ತಾರೆ. ಒಬ್ಬ ತಂಗಿ ನೌಕರಿ ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಮಯೂರಿಯವರು ತನ್ನ ಕುಟುಂಬದೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಮತ್ತು ಕುಟುಂಬ ಮೌಲ್ಯಗಳನ್ನು ತುಂಬ ಪ್ರೀತಿಸುತ್ತಾರೆ ಎಂದು ಕೂಡ ತಿಳಿಸಿಕೊಡುತ್ತಾರೆ. ಹಾಗೆ ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 33ರಿಂದ 38 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗ, ಇಂಜಿನಿಯರ್, ಬ್ಯಾಂಕಿಂಗ್, ಬಿಸ್ನೆಸ್ ಇದ್ದವರು ಪರವಾಗಿಲ್ಲ. ಕುಡಿತ ಮತ್ತು ಧೂಮಪಾನ ಇಲ್ಲದವರು ಆಗಿರಬೇಕು. ಒಳ್ಳೆಯ ಮನಸ್ಸಿನ, ಬುದ್ಧಿವಂತ, ಗೌರವಪೂರ್ಣ ವ್ಯಕ್ತಿಯಾಗಿರಬೇಕು. ಜೀವನದ ಸವಾಲುಗಳನ್ನು ಎದುರಿಸಲು ತಯಾರಾದವರು ಆಗಿರಬೇಕು. ಹಾಗೆ ಕುಟುಂಬ ಮೌಲ್ಯಗಳನ್ನು ಗೌರವಿಸುವವನು ಆಗಿರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಭಾವನಾತ್ಮಕವಾದ ಕನಸುಗಳನ್ನು ನಾವು ನೋಡೋದಾದ್ರೆ ಮಯೂರಿ ಜೀವನದಲ್ಲಿ ಮರುಪ್ರೇಮ ಮತ್ತು ಸತ್ಯ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಅವರು ಸಂಗಾತಿಯೊಂದಿಗೆ ಬದುಕಿನ ಎಲ್ಲ ಹಂತಗಳನ್ನು ಗೌರವದಿಂದ ಹಾಗೂ ಪ್ರೀತಿ ತುಂಬಿದ ಹೃದಯದಿಂದ ಎದುರಿಸಲು ಬಯಸುತ್ತಾರೆ. ಹಾಗೆ ಇವರ ಕೊನೆಯ ಮಾತನ್ನು ನಾವು ನೋಡೋದಾದ್ರೆ ಮಯೂರಿ ಧೈರ್ಯ, ನಿರ್ಣಯ ಶಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ತನ್ನ ಜೀವನವನ್ನು ನಿಂತುಕೊಂಡಿರುವ ಮಹಿಳೆಯಾಗಿದ್ದಾರೆ. ನಿಮ್ಮಲ್ಲಿ ಒಬ್ಬ ಒಳ್ಳೆಯ ಹೃದಯ ಹೊಂದಿರುವ ವ್ಯಕ್ತಿ ಇದ್ದರೆ ಅವರು ಜೊತೆಯಾಗಿ ಹೊಸ ಜೀವನವನ್ನು ಕಟ್ಟಿಕೊಳ್ಳಬಹುದು ಎಂದು ಕೂಡ ನಾವು ನಿಮಗೆ ತಿಳಿಸುತ್ತೇವೆ. ಹಾಗೆ ಸ್ನೇಹಿತರೆ, ಅಂತಿಮವಾಗಿ ಯಾರಿಗಾದರೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.